ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರೇ, ಇವತ್ತಿನ ಈ ಉದಯ ಕಾಲದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಲ್ಪ ಸಮಯ ನಾವು ಆರಾಧಿಸೋಣ. ದೇವರನ್ನು ಸ್ತುತಿ ಸ್ತೋತ್ರ ಹೇಳಿ ಆತನನ್ನು ಹಾಡುವುದರ ಮೂಲಕ ಇವತ್ತಿನ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭಿಸಿಕೊಳ್ಳೋಣ. ಮಾತಾಡಯ ಮಾತಾಡಯ ನನ್ನೊಂದಿಗೆ ಮಾತಾಡಯ ಎಂಬ ಒಂದು ಹಾಡನ್ನು ಹಾಡುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಮಾತಾಡಯ ಮಾತಾಡಯ ನಿನ್ನ ಮಾತಿಗಾಗಿ ಕಾದಿರುವೆ. ಮಾತಾಡಯ ಮಾತಾಡಯ ನಿನ್ನ ಮಾತಿನಿಂದಲೇ ಬದುಕುವೆ. ಮಾತಾಡಯ ಮಾತಾಡಯ ನಿನ್ನ ಮಾತಿಗಾಗಿ ಕಾದಿರುವೆ. ಮಾತಾಡಯ ಮಾತಾಡಯ ನಿನ್ನ ಮಾತಿನಿಂದಲೇ ಬದುಕುವೆ. ಮಾತಾಡು ಮಾತಾಡು యేసయ్య, మాతాడు 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 యేసయ్య, మాతాడు నిన్న వాక్యದಿಂದ ಮಾತಾಡು. ನಿನ್ನ ವಾಕ್ಯದಿಂದ ಮಾತಾಡು. ಮಾತಾಡಯ ಮಾತಾಡಯ ನಿನ್ನ ಮಾತಿಗಾಗಿ ಕಾದಿರುವೆ. ಮನ ಮುರಿದವನಾಗಿ ನಿನ್ನ ಪಾದದಲ್ಲಿ ನನ್ನ ಚಿಂತೆಯೆಲ್ಲ ನಿನ್ನ ಮೇಲೆ ಹಾಕಿ. ಮನ ಮುರಿದವನಾಗಿ ನಿನ್ನ ಪಾದದಲ್ಲಿ ನನ್ನ ಚಿಂತೆಯೆಲ್ಲ ನಿನ್ನ ಮೇಲೆ ಹಾಕಿ. ಕಣ್ಣೀರಿನಿಂದ ಅಳುತ್ತಿರುವೆ. ಕಣ್ಣೀರಿನಿಂದ ಕುಳಿತಿರುವೆ. ಮಾತಾಡು ಮಾತಾಡು యేసయ్య, ಮಾತಾಡು 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 యేసయ్య, ಮಾತಾಡು. ನನ್ನ ಮನಸ್ಸಿನ ನೋವು ಮರೆಯುವೆ.
ನನ್ನ ಮನಸ್ಸಿನ ನೋವು ಮರೆಯಾಗಲಿ. ಮಾತಾಡಯ ಮಾತಾಡಯ, ನಿನ್ನ ಮಾತಿಗಾಗಿ ಕಾದಿರುವೆ. ಪ್ರೀತಿಯ ದೇವಜನರು, ಸಹೋದರ ಸಹೋದರಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮನಸ್ಸು ಮುರಿದೋಗಿದೆಯಾ? ಚಿಂತೆಯಲ್ಲಿ ನೀನು ಅಳುತ್ತಾ ಇದೆಯಾ? ದೇವರು ನಿನ್ನೊಂದಿಗೆ ವಾಕ್ಯದಿಂದ ಮಾತನಾಡುವನಾಗಿ. ನಮ್ಮ ದೇವರು ಕನಿಕರವುಳ್ಳ ದೇವರಾಗಿದ್ದಾನೆ. ಆತನ ಕಣ್ಣಲ್ಲಿ ಕರುಣೆ ಇದೆ. ಆತನ ಕಣ್ಣಲ್ಲಿರುವಂಥ ಕರುಣೆ ನಿನ್ನ ಕುಟುಂಬದ ಮೇಲೆ ಇವತ್ತಿನ ದಿನ ಆತನ ಕರುಣೆ ತೋರಿಸುವ ದೇವರಾಗಿದೆ. ಸ್ವಲ್ಪ ಸಮಯ ನಾವು ವಾಕ್ಯದಿಂದ ಧ್ಯಾನ ಮಾಡಿಕೊಳ್ಳೋಣ. ದೇವರು ನಮಗೆ ಇವತ್ತು ಮಾತನಾಡುವ ವಾಕ್ಯಗಳನ್ನು ನಾವು ಗಮನವಿಟ್ಟು ಕೇಳಿಕೊಳ್ಳೋಣ. ಕೊಲೆಸದವರಿಗೆ 3ನೇ ಅಧ್ಯಾಯ 12ನೇ ವಚನವನ್ನು ನಮ್ಮ ಮಧ್ಯದಲ್ಲಿ ಸಹೋದರಿ ಓದಿಕೊಳ್ಳುವರಾಗಿದ್ದಾರೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಆಮೆನ್. ನೋಡಿ, ನಾವು ದೇವರಿಂದ ಆರಿಸಿಕೊಂಡ ಪ್ರಜೆಯಾಗಿದ್ದೇವೆ. ಯೇಸು ಕ್ರಿಸ್ತನಿಗೆ ನಾವು ಪ್ರಿಯರಾಗಿರುವ ಮಕ್ಕಳಾಗಿದ್ದೇವೆ. ನಮ್ಮ ಕುಟುಂಬದಲ್ಲಿ ಕನಿಕರ, ದಯೆ, ದೀನಭಾವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ನಾವು ನಮ್ಮ ಕುಟುಂಬದಲ್ಲಿ ಈ ದೇವರು ನಮ್ಮೊಂದಿಗೆ ಇವತ್ತು ಮಾತನಾಡುವ ವಿಷಯ, ನಾವು ದೀನಭಾವದವರಾಗಿದ್ದೇವಾ? ಶಾಂತಿ ಉಳ್ಳವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಮನೆಯಲ್ಲಿ ಗಲಿಬಿಲಿಯನ್ನು ಉಂಟು ಮಾಡುವವರಾಗಿದ್ದೇವಾ? ಶಾಂತಿ ಪ್ರಿಯರಾಗಿದ್ದೇವಾ? ಮತ್ತೊಂದು ವಾಕ್ಯವನ್ನು ನಾವು ನಿನ್ನ ನೆನಪಿಗೆ ತೆಗೆದುಕೊಂಡು ಬರ್ತೇನೆ. ಫಿಲಿಪ್ಪಿ 2ನೇ ಅಧ್ಯಾಯ 4ನೇ ವಚನ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಎಂಥ ಒಳ್ಳೆಯ ವಾಕ್ಯ ಅಲ್ಲವಾ? ದೇವರು ನಮ್ಮೊಂದಿಗೆ ಮಾತನಾಡುತ್ತಿರುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರರಹಿತವನ್ನು ಸಹ ನೋಡಲಿ. ನಿಮ್ಮ ತಂಗಿಯವರು ಅಣ್ಣ ನಮಗೆ ಸ್ಕೂಲಿಗೆ ಬಿಡಿ ಎಂಬುದಾಗಿ ಹೇಳುವಾಗ ನಿಮ್ಮ ಕೆಲಸಕ್ಕೆ ನೀವು ಓಡಿ ಹೋಗೋದಲ್ಲ, ಅವರಿಗೆ ಸಹ ನೀವು ಸಹಾಯ ಮಾಡಿರಿ. ನಿಮ್ಮ ಅಣ್ಣರು, ನಿಮ್ಮ ಕುಟುಂಬದಲ್ಲಿ ಹಿರಿಯರು, ವಯಸ್ಸಾದವರು ಏನಾದರೂ ನಿಮ್ಮಿಂದ ಸಹಾಯ ಕೇಳುವುದಾದರೆ ನಿಮ್ಮ ಕುಟುಂಬದಲ್ಲಿ ಅವರಿಗೆ ಸಹಾಯ ಮಾಡಿರಿ, ಅವರಿಗೆ ಆರೈಕೆ ಮಾಡಿರಿ. ನಿನ್ನ ಹಿತವನ್ನು ಮಾತ್ರ ನೋಡಿಕೊಳ್ಳದೆ ತಂದೆ ತಾಯಿಗಳ ಮಾತು ಕೇಳ್ರಿ. ಏನಾದರೂ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಏನಾದರೂ ಒಂದು ಕೆಲಸ ಹೇಳೋದಾದರೆ ಅದನ್ನು ಮಾಡುವರಾಗಿರಿ. ಅದಕ್ಕಾಗಿಯೇ ಈ ಕುಟುಂಬ ಪ್ರಾರ್ಥನೆ. ಈ ಆಸರೆ ಟಿವಿ ನಿಮ್ಮನ್ನು ಇಷ್ಟು ಪ್ರೀತಿ ಮಾಡಿ ನಿಮ್ಮ ಮನೆ ಮನೆಗೆ ಬರ್ತಾ ಇದೆ ಅಂದರೆ ಅದರ ಕಾರಣ ಏನೆಂದರೆ ನಾವೆಲ್ಲರೂ ನಮ್ಮ ಸ್ವಹಿತವನ್ನು ನೋಡದೆ ಪರರ ಹಿತವನ್ನು ನೋಡಬೇಕಾಗಿದೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ನೋಯಿಸಬೇಡಿ. ನಿಮ್ಮ ಹಿರಿಯರ ಮಾತನ್ನು ಕೇಳಿರಿ, ನಿಮ್ಮ ಗುರುಗಳ ಮಾತುಗಳನ್ನು ಕೇಳಿರಿ, ಕುಟುಂಬವಾಗಿ ಆರಾಧನೆ ಮಾಡಿರಿ. ನಿಮ್ಮ ಅಣ್ಣರಿಗೆ ನೋಯಿಸಬೇಡಿರಿ, ನಿಮ್ಮ ಅಕ್ಕಂದಿರಿಗೆ ನೋಯಿಸಬೇಡಿರಿ. ದೇವರು ಈ ವಾಕ್ಯ ಹೇಳ್ತಾ ಇರೋ ಪ್ರಕಾರ ನಮ್ಮ ಸ್ವಹಿತವನ್ನು ನಾವು ನೋಡಿಕೊಳ್ಳುವುದು ಬೇಡ. ಇನ್ನೊಂದು ವಾಕ್ಯ ನಿಮ್ಮ ನೆನಪಿಗೆ ತರುತ್ತೇನೆ. ರೋಮಾಪುರದವರಿಗೆ ಬರೆದ ರೋಮಾಪುರ 12:15 ಓದಿಕೊಳ್ಳೋಣ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ನಿಮ್ಮ ಮನೆಯ ಅಕ್ಕಪಕ್ಕದವರು ಸಂತೋಷವುಳ್ಳವರಾಗಿದ್ದರೆ ಸಂತೋಷವಾಗಿ ಅವರ ಜೊತೆ ಸಮಯ ಕಳೀರಿ. ಆದರೆ ಅವರ ದುಃಖದಲ್ಲಿ ಹೋಗಿ ನೀವು ಅಪಹಾಸ್ಯ ಮಾಡಬೇಡ್ರಿ, ಅವರಿಗೆ ನೋವಾಗುವಂಥ ಕೆಲಸ ಮಾಡಬೇಡ್ರಿ. ಈ ಕುಟುಂಬ ಆರಾಧನೆಯಲ್ಲಿ ದೇವರು ನಮ್ಮನ್ನು ತುಂಬ ಎಚ್ಚರ ಪಡಿಸ್ತಾ ಇದ್ದಾನೆ. ಮನೆಯಲ್ಲಿ ಯಾವ ರೀತಿ ಇರಬೇಕು, ಸಮಾಜದಲ್ಲಿ ಯಾವ ರೀತಿ ಇರಬೇಕು ಎಂಬುದಾಗಿ ದೇವರು ನಮ್ಮನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ಕೊನೆಯದಾಗಿ ನೀವು ಒಂದು ವಾಕ್ಯ ನಿಮ್ಮ ನೆನಪಿಗೆ ತಂದು ಇವತ್ತಿನ ಕುಟುಂಬ ಆರಾಧನೆ ನಾವು ಮುಗಿಸೋದಕ್ಕೆ ಹೋಗ್ತಾ ಇದ್ದೇವೆ. ಗಲಾತ್ಯ 6:2 ವಚನ.
ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಆಮೇನ್. ಎಂಥ ಒಳ್ಳೆ ವಾಕ್ಯ ಅಲ್ವಾ? ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತಿಕೊಳ್ಳಲಿ. ನೀವು ಇವತ್ತು ಹೊರಗಡೆ ಮನೆಯಿಂದ ಹೋಗುವಾಗ ನಿಮ್ಮ ದಾರಿಯಲ್ಲಿ ಯಾರಿಗಾದರೂ ಕಣ್ಣು ಕಾಣದೇ ಇರುವಾಗ ಅವರಿಗೆ ದಾರಿಯನ್ನು ದಾಟುವುದಕ್ಕೆ ಸಹಾಯ ಮಾಡಿಕೊಡಿರಿ. ಒಬ್ಬ ವ್ಯಕ್ತಿ ನಿಮ್ಮ ಬಳಿಯಲ್ಲಿ ಬಂದು ಹೊಟ್ಟೆ ಹಸುವಾಗ್ತಿದೆ ಎಂಬುದಾಗಿ ಭಿಕ್ಷೆ ಬೇಡುವವರ ಸಂಗಡ ನಮ್ಮಿಂದ ಎಷ್ಟಾಗುತ್ತೋ ಅದನ್ನು ನಾವು ಕೊಡೋಣ. ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರು ನಮಗೆ ಒಳ್ಳೆಯ ಜ್ಞಾನದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದನ್ನು ಇವತ್ತಿನ ದಿನ ನಾವು ಪಾಲಿಸಿಕೊಳ್ಳೋಣ. ಮನ ಮುರಿದವರಿಗೆ ನಾವು ಸಂತೈಸೋಣ. ಯಾವಾಗಲೂ ನಮಗೆ ಸಂತೋಷ, ನಮಗೆ ಸಂತೈಸ್ರಿ, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿರಿ ಎಂಬುದಾಗಿ ಹೇಳೋದಕ್ಕಿಂತ ಬೇರೆಯವರ ಕಷ್ಟದಲ್ಲಿ ನಾವು ಇರೋಣ. ಇನ್ನೊಂದು ಲಾಸ್ಟ್ ವಾಕ್ಯ ದೇವರು ನೆನಪಿಗೆ ತರ್ತಾ ಇದ್ದಾನೆ. ಏನಂದರೆ ಎಫೆಸಿಯ 4:32 ಓದಿಕೊಳ್ಳೋಣ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಆಮೇನ್. ಎಂಥ ಒಳ್ಳೆ ಮಾತು. ಇವತ್ತಿನ ಹಾಡಿನ ಹಾಗೆ ದೇವರೇ ನನ್ನೊಂದಿಗೆ ಮಾತನಾಡು ಎಂಬುದಾಗಿ ನಾವು ಹಾಡಿದ್ವಿ. ಕುಟುಂಬದ ಪ್ರೀತಿಯ ದೇವಜನರೇ, ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಏನೆಂದರೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಬೇಕಾಗಿದೆ. ನಮ್ಮ ಮನಸ್ಸು ಉಪಕಾರ ಮಾಡುವಂಥ ಮನಸ್ಸು. ನಮ್ಮ ಸ್ನೇಹಿತರಿಗೆ ಉಪಕಾರ, ನಮ್ಮ ನೆರೆಯವರಿಗೆ ಉಪಕಾರ, ನಮ್ಮ ಕೆಲಸದವರಿಗೆ ಉಪಕಾರ, ನಾವು ಮಾಡ್ತಾ ಇರುವಂತಹ ಎಲ್ಲ ಸ್ಥಿತಿಗಳಲ್ಲಿ ಉಪಕಾರದ ಮನಸ್ಸಿರಲಿ, ಕರುಣೆಯುಳ್ಳ ಮನಸ್ಸಿರಲಿ, ಕ್ಷಮಿಸುವ ಮನಸ್ಸಿರಲಿ. ದೇವರು ಇವತ್ತಿನ ವಾಕ್ಯವನ್ನು ನಿಮ್ಮೊಂದಿಗೆ ಮಾತನಾಡಿದ್ದಾರೆ ಎಂಬುದಾಗಿ ನೆನಪು ಮಾಡಿಕೊಳ್ತೇನೆ. ಸಂತೋಷ ಪಡ್ತೇನೆ. ನಿಮ್ಮ ಬಾಳಲ್ಲಿ ಇವತ್ತಿನ ಎಲ್ಲ ಆಜ್ಞೆಗಳನ್ನು ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಕೇಳಿದಂಥ ನೀವು ಇದನ್ನೆಲ್ಲ ನೀವು ಇದರ ಹಾಗೆ ನಡೀತೀರೆಂಬುದಾಗಿ ನಂಬುವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಈ ಹಾಡನ್ನು ಮತ್ತೊಂದು ಸರಿ ನಿಮ್ಮ ನೆನಪಿಗೆ ತಂದು ನಿಮಗಾಗಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಓ ಹಲ್ಲೆಲೂಯಾ. ಹೊಡೆದೋಗಿದೆ ಹೃದಯ ಮಡಿಕೆಯ ಹಾಗೆ, ರೂಪಿಸು ಕರ್ತ ನಿನ್ನಯ ಹಸ್ತದಿ. ಹೊಡೆದೋಗಿದೆ ಹೃದಯ ಮಡಿಕೆಯ ಹಾಗೆ, ರೂಪಿಸು ಕರ್ತ ನಿನ್ನಯ ಹಸ್ತದಿ. ನನ್ನ ಒಳ್ಳೆ ಕುಂಬಾರನು ನೀನಲ್ಲವೇ, ನನ್ನ ಒಳ್ಳೆ ಕುಂಬಾರನು ನೀನಲ್ಲವೇ. ಮಾತಾಡು ಮಾತಾಡು యేసయ్య, ಮಾತಾಡು. ಹೃದಯದ ಗಾಯ ಮರೆಯುವೆ, ಹೃದಯದ ಗಾಯ ಮರೆಯಾಗಲಿ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಮಾತಾಡಿದ ವಾಕ್ಯಗಳಂತೆ ಈ ಕುಟುಂಬದವರೆಲ್ಲರೂ ಸ್ವಾಮಿ ಇವತ್ತು ನಡೆದುಕೊಳ್ಳುವಂತೆ ಸಹಾಯ ಮಾಡು. ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವ ಹಾಗೆ ಸಹಾಯ ಮಾಡು ಕರ್ತನೆ. ನಂಬಿಗಸ್ತ ಕುಟುಂಬವಾಗಿ ದಿನದಿಂದ ದಿನ ಇವರ ಕುಟುಂಬದಲ್ಲಿ ಕರ್ತನೆ ನೀವೇ ಆಲೋಚನೆ ಹೇಳಿ ನಡೆಸಿರಿ ಸ್ವಾಮಿ. ಇವತ್ತಿನ ಇವರ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳಿನ ಕುಟುಂಬ ಪ್ರಾರ್ಥನೆ ಎಲ್ಲರೂ ಸೇರಿ ಬರೋಣ. ಗಾಡ್ ಬ್ಲೆಸ್ ಯು.